ಲೊಕೇಶನ್ ಯಾರು ಬಂದಿದ್ದೀವಿ, ಯಾರೆಲ್ಲ ಬಂದಿದ್ದೀವಿ ನೋಡಿ. ಯಾರಾದ್ರು ಒಳ್ಳೆ ಹುಡುಗ ಮದುವೆ ಆಗ್ತಿದ್ರು ಎಷ್ಟು ಓಪನ್ ಆಫರ್ ಕೊಡ್ತಾರೆ. ಹಲೋ, ಹಾಯ್, ಗುಡ್ ಮಾರ್ನಿಂಗ್. ಇವತ್ತು ಬೆಳಗ್ಗೆ ಎದ್ದು ಒಂದು ಬಿಸಿ ಬಿಸಿ ಕಾಫಿ ಕುಡಿತಾ ಶೂಟ್ಗೆ ಹೊರಟಿದ್ದೀನಿ. ನನ್ನ ಶೂಟ್ ಲೊಕೇಶನ್ ಎಲ್ಲಿ ಅಂದರೆ ನೈಸ್ ರೋಡ್ ಹತ್ರ ಇರೋ ಒಂದು ಫಾರ್ಮ್ ಹೌಸಲ್ಲಿ. ತುಂಬ ಬ್ಯೂಟಿಫುಲ್ ಆಗಿದೆ ಆ ಲೊಕೇಶನ್. ಆ್ಯಕ್ಚುಲಿ ಶೂಟ್ ಮಾಡ್ತಾ ಇರೋದು ಸಮ್ಯಕ್ ಅವರ ಒಂದು ಸ್ಯಾರಿ ಶೂಟ್. ಸೊ ಸ್ಯಾರಿ ಕಲರ್ ಹೇಗಿರುತ್ತೆ ಆ್ಯಂಡ್ ಯಾವ ಜುವೆಲ್ಸ್ ಹಾಕ್ತೀನಿ ಅಂತ ನಾನು ನಿಮಗೆ ತೋರಿಸ್ತೀನಿ. ಮಳೆ ಬರ್ತಾ ಇದೆ, ಮಳೆನಲ್ಲೇ ಡ್ರೈವ್ ಮಾಡ್ತಾ ಹೋಗ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಅನಿಸ್ತಾ ಇದೆ ವೆದರ್. ವೆರಿ ಬ್ಯೂಟಿಫುಲ್. ಓ ಮೈ ಗಾಡ್, ವೆದರ್ ಬ್ಯೂಟಿಫುಲ್ ಅಂದ ತಕ್ಷಣ ಲುಕ್ ಅಟ್ ದ ರೋಡ್ಸ್ ನೋಡಿದ್ರೆ ಸೊ ಸ್ಕ್ಯಾರಿ. ಬೆಂಗಳೂರು ತುಂಬ ನೀರೇ ಆವರಿಸ್ಕೊಂಡ್ಬಿಟ್ಟಿದೆ. ಅದ್ರಲ್ಲಿ ಹೋಗೋದಕ್ಕೂ ಭಯ ಆಗುತ್ತೆ. ಎಲ್ಲಿ ಗುಂಡಿಗಳಿದೆ ಅನ್ನೋದು ಕೂಡ ಸರಿಯಾಗಿ ಕಾಣಿಸೋದಿಲ್ಲ. ಆದಷ್ಟು ಬೇಗ ಈ ರೋಡನ್ನ ದಾಟಿ ನೈಸ್ ರೋಡ್ ತಲುಪಬೇಕು. ನೈಸ್ ರೋಡ್ ಬಂದಾಯಿತು. ನೀನು ಕೆಲವೇ ಕ್ಷಣಗಳಲ್ಲಿ ನಾನು ಫಾರ್ಮ್ ಹೌಸ್ ರೀಚ್ ಆಗ್ತಾ ಇದ್ದೀನಿ. ಸೊ ದಿಸ್ ಇಸ್ ದ ಲೊಕೇಶನ್. ತುಂಬಾ ಬ್ಯೂಟಿಫುಲ್ ಆಗಿದೆ. ರೀಚ್ ಆದೆ, ಇವಾಗ ರೆಡಿ ಆಗಬೇಕು. ಸೊ ನಿಮ್ಮ ಬರ್ಡೇಗೆ ನಾನು ವಿಶ್ ಮಾಡೋಕ್ಕಾಗಿರಲಿಲ್ಲ ಪ್ರಾಪರಾಗಿ. ಸೊ ಇವತ್ತು ಸಿಕ್ಕಿದ್ದೀರ ಅಂತ ಒಂದು ಸ್ಮಾಲ್ ಗಿಫ್ಟ್ ನನ್ನ ಕಡೆಯಿಂದ. ಥ್ಯಾಂಕ್ ಯು ಸೋ ಮಚ್. ಸೊ ಸ್ವೀಟ್. ಅನುಷಾ ಅವರು ಮಗಳಿಂದ ನೋಡಿದ್ದೆ, ಇಷ್ಟ ಆಗ್ತಿದ್ರು. ಬಟ್ ನಾನು ಯಾವಾಗ ಅವ್ರ ಜೊತೆ ಶೂಟ್ ಮಾಡಿದೆ, ಐ ಸ್ಟಾರ್ಟ್ ಲವಿಂಗ್ ಅವ್ರಂದ್ರೆ ನಂಗೆ ತುಂಬ ಇಷ್ಟ. ಅದಕ್ಕೆ ಇನ್ನೊಂದ್ಸಲ ಶೂಟ್ ಪ್ಲಾನ್ ಮಾಡಿ ಶೂಟ್ ಮಾಡ್ತಾ ಇದ್ವಿ. ಲೆಟ್ಸ್ ಶೂಟ್ ಯಾವ ಥರ ಬರ್ತಿದ್ದ ನೋಡೋಣ. ಅನುಷಾ ಅವ್ರು ಶೂಟ್ ಮಾಡಿದ್ಮೇಲೆ ನನಗೆ ತುಂಬ ಬ್ರೈಡಲ್ಸ್ ಬಂದಿದ್ದು. ಯಾವ ಥರ ಬೇಕು ಫಿನಿಶಿಂಗ್, ಐ ಮೀನ್ ಯಾವ ಥರ ಲುಕ್ ಬೇಕು ಅಂತ ಕೇಳಿದ್ರೆ ಅನುಷಾ ಅವ್ರ ರೆಫರೆನ್ಸ್ ತೋರಿಸಿ ತುಂಬ ಜನನೇ ಲೈಕ್ ಏನು ಆ ಒಂದು ರೆಫರೆನ್ಸ್ ಇಟ್ಕೊಂಡು ಬರ್ತಾ ಇದ್ದಾರೆ. ಅದು ನಂಗೆ ತುಂಬ ಖುಷಿ ಕೊಡ್ತಾ ಇದೆ. ಇನ್ನು ಜಾಸ್ತಿ ನಿಮ್ಗೆ ಆರ್ಡರ್ಸ್ ಬರಲಿ. ನನ್ನ ಮದುವೆಗೂ ಮಾಡಿದ್ರಂತೆ. ದಿಸ್ ಇಸ್ ದ ಔಟ್ಫಿಟ್ ಆ್ಯಂಡ್ ಸ್ಫಟಿಕಾ ನನ್ನ ಫೇವ್ರೆಟ್ ಜ್ಯುವೆಲರಿ ಅವ್ರದ್ದು. ಆ್ಯಕ್ಚುಲಿ ಯಾವಾಗ ಏನು ಕೇಳಿದ್ರು ಕೊಡ್ತಾರೆ. ಆ್ಯಂಡ್ ಕೇಳೋದು ಇಲ್ಲ ಪಾಪ ಅವರು, ನಾವು ಕಳಿಸಿದಾಗ ರಿಟರ್ನ್ ಇಸ್ಕೋತಾರೆ. ಸೊ ಸ್ವೀಟ್. ಆ್ಯಂಡ್ ಸಮ್ಯಕ್ ಅಫ್ಕೋರ್ಸ್ ನನ್ನ ಫೇವ್ರೆಟ್. ನಿಮ್ಮ ಬಗ್ಗೆ ಆಲ್ರೆಡಿ ಹಾಡಿ ಹೋಗ್ಲೂ ಬಿಟ್ಟಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಅನ್ವಿತಾ ಅವರೇ, ಇವತ್ತು ಶೂಟ್ನ ಆರ್ಗನೈಸ್ ಮಾಡಿದ್ದಕ್ಕೆ. ಆ್ಯಂಡ್ ಶೂಟ್ ಇವತ್ತಿಗೆ ಐ ಮೀನ್ ಡೇಟ್ ಕೊಟ್ಟು ನಮ್ಮ ಜೊತೆ ಶೂಟ್ ಮಾಡ್ತಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ವಿಲ್ ಡೂ ದ್ಯಾಟ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಇವತ್ತೊಂದು ಆ್ಯಂಪರ್ ಬೇರೆ ಕೊಟ್ಟಿದ್ದಾರೆ ಆಲ್ರೆಡಿ, ಸೊ ತೋರಿಸಿದ್ದೀನಿ. ಆ್ಯಂಡ್ ಈ ಸ್ಯಾರಿ ಇದಾಗಿದೆ ಏನಂದ್ರೆ ಇವತ್ತಿನ ಫೋಟೋಶೂಟ್ ಲುಕ್ ಹೇಗಿದೆ. ಬ್ರೈಡಲ್ ಥರ ಕಾಣಿಸ್ತಿದ್ದೀನಲ್ಲ, ಹುಡುಗ ಇಲ್ಲ ಅಷ್ಟೇ ಮದುವೆ ಆಗೋಣ ಅಂತಂದರೆ. ನೋಡಿ ಯಾರಾದ್ರು ಒಳ್ಳೆ ಹುಡುಗ ಮದುವೆ ಆಗ್ತಿದ್ರು ಎಷ್ಟು ಓಪನ್ ಆಫರ್ ಕೊಡ್ತಾರೆ. 100% ಸಿಗ್ತಾರೆ. ಬಟ್ ನೀವು ಚೂಸ್ ಮಾಡ್ಬೇಕಷ್ಟೇ. ಅದು ಓಪನ್ ಆಗಿ ಆಫರ್ ಕೊಡ್ತಾರೆ, ನೀವು ಚೂಸ್ ಮಾಡ್ತಿಲ್ಲ ಅನ್ಸುತ್ತೆ. ನಿಮಗೆ ಇಷ್ಟ ಸಿಗ್ತಿಲ್ಲ ಗೊತ್ತಿಲ್ಲ, ಯಾರೂ ಇಲ್ಲ. ಎಲ್ಲರೂ ಅನ್ಕೊಂಡಿರ್ತೀರ ಬಹುಶಃ ನಾನು ಕಮಿಟ್ ಆಗಿರ್ತೀನಿ, ಲವ್ ಮಾಡ್ತಿರ್ತೀನಿ ಅಂತ. ದೇವರಾಣಿಗೂ ಯಾರೂ ಇಲ್ಲ, ಹುಡುಗನೇ ಸಿಗ್ತಾ ಇಲ್ಲ. ಏನು ಮಾಡೋದು ಈಗ ಅಲ್ವಾ? ನಿಮಗೆ ಡಿಮ್ಯಾಂಡ್ ಇರುತ್ತೆ. ಬಟ್ ಅದು ಎಷ್ಟು ಪ್ರಪೋಸಲ್ ಬರುತ್ತೋ ಪ್ರಾಬ್ಲಿ ಅವ್ರಿಗೆ ಯಾರೂ ಲೈಕ್ ಆಗ್ತಾ ಇಲ್ಲ. ಗೊತ್ತಿಲ್ಲ ಎಲ್ಲಿದ್ದಾನೋ ನಾನು ಪ್ರೀತಿಸೋ ಹುಡುಗ ಅಲ್ಲ, ಪ್ರೀತಿಸೋ ಹುಡುಗ ಅಲ್ಲ, ಎಲ್ಲಿದ್ದಾನೋ ನನ್ನ ಕಟ್ಕೊಳ್ಳೋ ಹುಡುಗ. ಒಳ್ಳೆ ಹುಡುಗ ಸಿಕ್ಕಿದ್ರೆ ನಿಜವಾಗ್ಲೂ ನೆಕ್ಸ್ಟ್ ಮಂತೇ ಮದುವೆ ಆಗ್ಬಿಡ್ತೀನಿ. ಓಕೆ, ಲವಲ್ಲೆಲ್ಲ ಇಂಟ್ರೆಸ್ಟ್ ಇಲ್ಲಲ್ಲ ನಿಮಗೆ? ಆಸ್ ಆಫ್ ನಾವು ಒಳ್ಳೊಳ್ಳೆ ಸಿನಿಮಾಗಳು ಮಾಡ್ಬೇಕಂತಲೂ ಇದೆ ತಂದೆ ನೋಡಿ. ಓಕೆ, ವಯಸ್ಸಾಯ್ತಲ್ಲ, ಮದುವೆ ಬೋರ್ ಆಗುತ್ತೆ ಸಿಂಗಲ್ ಲೈಫ್, ಏನು ಮಾಡೋದು. ಸೊ ಆದಷ್ಟು ಬೇಗ ಒಳ್ಳೆ ಹುಡುಗ ಸಿಗಲಿ. ಈ ಥರ ರೆಡಿ ಆದಾಗೆಲ್ಲ ನಿಜವಾಗ್ಲೂ ಮದುವೆ ಆಗಬೇಕು ನನಗೆ. ಆ ದಿನಗಳು ಆದಷ್ಟು ಬೇಗ ಬರಲಿ. ಥ್ಯಾಂಕ್ ಯು. ಆ್ಯಂಡ್ ಯು ಲುಕಿಂಗ್ ಸೋ ಗಾರ್ಜಿಯಸ್. ಥ್ಯಾಂಕ್ ಯು.
ಶಿಶು ಮೆಲ್ಗ ರೆಡಿಯಾಗಿ ಬರ್ತಿದ್ದೆ ನಾನು ಬರೋಣ ಹೀರೋ ಇದ್ದಾಳಲ್ಲ ಪ್ರಥಮ್ ಮಗು ಹಿಡ್ಕೊಂಡಾಗ ಆಗಿದ್ದೇನು ಅಂತ ಆಗ್ತಿರ್ಬೇಕಾರೆ ಅವ್ರು ನೋಡಿದ್ರೆ ಹಲೋ ನನ್ನ ನೋಡಕ್ ನೀವು ಬಂದ್ರಿ ನಿಮ್ಮ ನೋಡಕ್ ಯಾರು ಬಂದಿದ್ದಾರೆ ನೋಡಿ ನೋಡಿ ಅನುಷ ನಿಮ್ ಪಕ್ಕ ನೋಡಿ ಯಾರಿದಾರಲ್ಲಿ ಅಲ್ಲಿ ಅಲ್ಲಿ ನನ್ ನೋಡಕ್ಕಲ್ಲ ನಿಮ್ ತಮ್ಮ ನೋಡಿ 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 ಅವಂದು ಅಲ್ಲ ನಿಮ್ಗೋಸ್ಕರ ಬಂದಿರೋ ನಿಮ್ನ ಮಾತಾಡ್ಸಕ್ಕೆ ನೋಡಿ ಅಲ್ಲ ಜೊತೆಲಿ ಕರ್ಕೊಂಡ್ ಬಂದ್ರೆ ಏನ್ಕೈತೆ ಹಲೋ ಬನ್ನಿ ಇಲ್ಲಿ ಬರ್ತಾರೆ ಬನ್ನಿ ಬಿಸ್ಕೆಟ್ ಕೊಡ್ತೀನಿ ಬನ್ರಿ ಬನ್ನಿ ನೀವು ಕರೆದ್ರೆ ನೀವು ಹಂಗೆ ಬನ್ರಿ ಕರೀತಾ ಇದ್ದೆ ನಾನು ನೋಡಿ ಓಯ್ ಕೋತಿ ಜೊತೆ ಅನುಷಾರಾಗಿ ಮಾಡಿದ್ದೇನು ಪ್ರಥಮ್ನ ನೋಡಕ್ ಬಂದಿರೋದು ಯಾರು ಏನು ಪ್ರಥಮ್ನ ನೋಡ್ಲಿಕ್ಕೆ ಬಂದಿರೋ ವಿಶೇಷ ಅತಿಥಿ ಯಾರು ಅಂತ ನಿಮಗೆ ಗೊತ್ತಾಗ್ಬೇಕಾ ಹೀಗೆ ರೆಡಿಯಾಗಿ ಪ್ಲಾನ್ ಮದುವೆ ಮಾಡ್ತೀವಿ ಅಂತ ರೆಡಿಯಾಗಿರೋದು ನೀವು ಬಂತು ಕೋಟಿಯನ್ನು ಲೆಕ್ಕಕ್ಕಿಡದೆ ಬರೀ ಫೋಟೋ ಶೂಟ್ಗೋಸ್ಕರ ಮಳೆಯನ್ನೇ ಕ್ರೇನ್ ತರಿಸಿ ಸೆಟ್ ಹಾಕಿಸಿದ ಅನುಷಾ ರೈ ಈಗ ಫೋನ್ ಮಾಡಿದ್ರು ನಾವು ಯಾರು ಮಾಡಿದ್ದೀವಿ ಇನ್ನೊಬ್ರು ಈ ಹುಡುಗನ ಕನ್ನಡಕ ಮಾಡಿ ಇಲ್ಲಿ ನೋಡಿ ಈ ಮಿಸ್ ಆದ್ರೆ ಇದೇ ಕನ್ನಡಕ ಕಿತ್ತು ಹಾಕೋದು ಇದೇ ಕನ್ನಡಕ ಮಿಸ್ ಆದ್ರೆ ತಲೆ ಕೆಡ್ಸ್ಕೊಬೇಡ ಈ ಕಿತ್ತು ನಿಮ್ಮ ಅಮ್ಮನಿಗೆ ಯಾಮಾರ್ಸು ಅಮ್ಮ ಇದೇ ಕನ್ನಡಕ ನಿಂಗೆ ಕೊಡ್ತಿದ್ದು ಅಂತ ಹೇಳುದು ಗಾಬರಿ ಹೋಗ್ಬೇಕು ನನ್ನ ದೊಡ್ಡ ಅಭಿಮಾನಿ ಬಂದಿದ್ದಾರೆ ಹೌದು ಅನುಷಾ ರೈಗೆ ಬಿರಿಯಾನಿ ಕೊಡ್ಬೇಕು ಈ ಸಿನಿಮಾದಲ್ಲಿ ಒಬ್ಬರ ಹೆಸರು ಕೂಗಬೇಕು ಅಂತ ಇಲ್ಲ ಮಾಡಿ ಚೆನ್ನಾಗಿ ಮಾಡ್ತಾ ಇದ್ರೆ ಮಳೆಯಲ್ಲಿ ನೋಡಿ ಕೋಟಿ ಕೇರ್ ಮಾಡದೆ ಬರೀ ಫೋಟೋ ಶೂಟ್ಗೆ ಕೋಟಿ ಗಂಟೆ ಸೆಟ್ ಹಾಕ್ಸಿ ಏನು ಮತ್ತೆ ಅಮ್ಮ ನೀವು ಪರ ಅಡ್ಡ ಬರ್ತೈತಿ ಕಡೆ ಕೋಟಿ ಗಂಟೆ ಸೆಟ್ ಹಾಕ್ಸಿ ಶೂಟ್ ಮಾಡಿದ ಅನುಷಾ ರೈ ಬರೀ ಫೋಟೋ ಶೂಟ್ಗೆ ಇದು ಸಿನಿಮಾ ಮಾಡಿದ್ರೆ ಏನು ಮಾಡ್ತಾರೆ ಗಂಗೆನ ಬಂದು ಇಲ್ಲೇ ಲೀಸ್ಗೆ ಹಾಕಿ ಒಂದು ಬಾಡಿಗೆ ಮನೆ ಮಾಡಿ ತಿರ್ತಾರೆ ದಟ್ ಈಸ್ ಅನುಷಾ ರೈ ಇಂಥ ನಟಿನ ಉಳಿಸ್ಕೊಳ್ಳೋದು ಕನ್ನಡಿಗರ ಕರ್ತವ್ಯ ಬೆಳೆಸ್ಬೇಕಾದ್ರೆ ಕನ್ನಡಿಗರ ಕರ್ತವ್ಯ ಬೆಳೆಸಿ ಬರೀ ಫೋಟೋ ಶೂಟ್ಗೆ ನಮಗೆ ಇದೇನಿಲ್ಲ ಯಾವ ಐಶ್ವರ್ಯ ಒಂದು ಸಿನಿಮಾ ಮಾಡಿದ್ರು ಅಭಿಷೇಕ್ ಜೊತೆ ಯಾವುದು ಅದೆಲ್ಲ ಒಂದು ಹಿಸ್ಟಾರಿಕಲ್ ಸಿನಿಮಾ ಮಾಡಿದ್ರಲ್ಲ ಉಮ್ರಾವ್ ಜಾನ್ನಲ್ಲ ಇನ್ನೊಂದು ತುಂಬ ಅದೆಲ್ಲಪ್ಪ ಅಕ್ಬರ್ ಅಕ್ಬರ್ ಆಗಿ ಇವನು ಇದಾಗಿದ್ದಾರಲ್ಲ ಯಾವ್ದು ಹೇಳಿ ಜೋಧಾಕ್ಬರ್ಗೆ 2.5 kg ಗೋಲ್ಡ್ ಹಾಕತ್ತಿದ್ದಂತೆ ಅದನ್ನ ಮೀರ್ಸಕ್ಕೆ 2 kg 944 ಗ್ರಾಮು ಗೋಲ್ಡ್ ಹಾಕಿ ಬರೀ ಫೋಟೋ ಶೂಟ್ಗೆ ಹಾಕಿಕೊಂಡು ಬಂದ ಅನುಷಾ ರೈ ಐಶ್ವರ್ಯ ರೆಕಾರ್ಡ್ ಹಾಕಿದ ಅನುಷಾ ರೈ ಐಶ್ವರ್ಯಗೆ ಮಾಡಿದ್ದೇನು ಏನು ಸಮಾಚಾರ ಹಿಂಗಿದೆ ಹೊರಟಿದ್ದೀನಿ ಇದು ನಿನ್ನೆ ಮಳೆ ಮುಡಿಕೊಂಡ್ಬಿಟ್ಟಿದ್ರಿ ಇವತ್ತು ಎಲ್ಲಿದ್ದೀರಾ ಅಂದ್ರೆ ಫೋಟೋ ಶೂಟ್ ಹೊರಟಿದ್ದೀನಿ ಆಲ್ರೆಡಿ 12 ಕಾಲ್ ತನಕ ತಿರ್ತಿದ್ರು ಹೆಂಗ್ ಬಂದೆ ಅಂದ್ರೆ ನಾನಿಂದವರೆಲ್ಲರ ಕ್ಲೈಮ್ಯಾಕ್ಸಲ್ಲಿ ಅಣ್ಣವರು ಲಕ್ಷ್ಮಿ ಹುಡುಕಬತ್ತಲ್ಲ ಹಂಗೆ ಬಂದೆ ರೆಡಿಯಾಗಿ ಬರ್ಬೋದಾಗಿತ್ತು ಆರಾಮಾಗಿ ಬರ್ತಾ ಇದ್ದೆ ಬಟ್ ಬಂದು ಎದುರ್ಕೊಂಡಿದ್ದಾರೆ ಯಾವುದೋ ಒಂದು ಜಾಗ ಡ್ರೈವರ್ ಸರ್ ಒಳಗೋಗ್ಬೇಡಿ ಸರ್ ಇದೊಂಥರ ಕಾಡ್ ಥರ ಐತೆ ಇದೊಂದು ಫೋಟೋ ಶೂಟು ಸರ್ ಒಳಗಿದ್ದು ಹೋಗ್ಬೇಡಿ ಸರ್ ಇದೊಂದು ಯಾಕೆ ಅಂದ್ರೆ ಸರ್ ಹೋಗ್ಬೇಡಿ ಸರ್ ಗಡ್ಡ ಶೇವ್ ಮಾಡಿದ್ರೆ ಒಟ್ಟಾರೆ KGF ಪಾರ್ಟ್ 3 ವಿಲನ್ ಆಗ್ಬೇಕು ಈ 3 ತಿಂಗಳ ಹಿಂಗೆ ಓಡಾಡಿದ್ರು ಅವ್ರ ತಲೆ ಕೂದಲಿಗಿಂತ ಅಭಿಷೇಕ ನೋಡಿ ಗಡ್ಡನೇ ಜಾಸ್ತಿ ಇದೆ ಇಲ್ಲಾಂದ್ರೆ ಪ್ರಶಾಂತ್ ನೀನು ಗೊತ್ತಲ್ವಾ ಅವ್ರ ಮನೆಯಲ್ಲಿ 4 ರೌಂಡ್ ಹೊಡೆದ್ರೆ ಪಾರ್ಟ್ 3 ವಿಲನ್ ಹಂಗೆ ಈಗ ನಮ್ಮ ಹುಡುಗಿಗೆ ಕರೆಕ್ಟಾಗಿ ನೋಡ್ಕೊಂಡು ಕ್ಲೀನಾಗಿ ಫೋಟೋ ಶೂಟ್ ಮಾಡಿ ನಾನು ಯಾವಾಗ ಹೇಳೋದು ಒಂದೇ ಮಾತು ಅನುಷಾ ರೈ ಇದು ಸೋನಿಯಾ ಗಾಂಧಿ ಐಶ್ವರ್ಯ ಅಂತ ನೀವು ಹೆಂಗೆ ಕಮ್ಮಿ ಚೇಂಜ್ ಮಾಡ್ಕೊಂಡು ಸೋನಿಯಾ ಗಾಂಧಿ ಇದ್ದಂಗೆ ನಾನು ಸಿದ್ದರಾಮಯ್ಯ ಇದ್ದಂಗೆ ಸಿದ್ದರಾಮಯ್ಯ ಯಾವಾಗಲೂ
ಸೋನಿಯಾ ಗಾಂಧಿ ಮಾತು ಅಂತ ಹೇಳ್ತಾರೆ, ಹಂಗೆ ನಾನು ಯಾವಾಗಲೂ ನಮ್ಮ ಸ್ನೇಹಿತೆಯಾದ ಅನುಷಾ ಅವ್ರ ಮಾತು ಕೇಳ್ತೀನಿ. ಅವ್ರು ಒಳ್ಳೆದಾಗಿ ಇದೇ ಖುಷಿಗೆ ಅವ್ರು ಒಂದು ಶೈಲಿ ಬಿಚ್ಕೊಳ್ಳಿಕ್ಕೆ ನಾನು ಕೇಳ್ಕೊಟ್ಟಿದ್ದೀನಿ. ಗ್ರ್ಯಾಂಡ್ ವೆಬ್ಸೈಟ್ ಅವರು ನಾನು ಎಲ್ಲರೂ ಡ್ಯಾನ್ಸ್ ಕ್ಲಾಸ್ ಇನಾಗ್ರೇಷನ್ ಕರೀತಾರೆ, ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡೋ ಇರೋಗಳನ್ನ ಕರೀ, ನಾನು ಕರಿಬೇಡಿ ಇರ್ತೀನಿ. ಇಲ್ಲಾಂದರೆ ಇದಕ್ಕೆ ಕರೀತಾರೆ, ಎಲ್ಲಿಗೆ ಜಿಮ್ ಇನಾಗ್ರೇಷನ್. ಆದರೂ ಬಂದು ನಮ್ಮ ಚಿನ್ನಂಡಿ ಇನಾಗ್ರೇಷನ್ ತಗೊಳಪ್ಪ ಫೇಮಸ್ ಬರೀಕೆ ಒಂದು 100 ಅಂತ ಬಿಚ್ಕೊಡು, ಒಬ್ಬರು ಕೊಡಲ್ಲ. ಇಂಥಲ್ಲ ಒಂದು ಫ್ರೆಂಡ್ಸ್. ಸೊ ಮಿಸ್ ಮಾಡದೆ ಅನುಷಾಗೆ ಸಪೋರ್ಟ್ ಮಾಡಿ. ನನ್ನ ಬಹಳ ಒಳ್ಳೆಯ ಸ್ನೇಹಿತೆ, ಪ್ರತಿಭಾವಂತೆ. ಒಂದೇ ಒಂದು ವಿಚಾರ, ಹಂಗೆ ಇರಿದ್ರು, ಹಂಗೆ ತುಪ್ಪಕ್ಕೂ ಪ್ಯಾನ್ ಮಾಡೋದು, ಮಳೆ ಪ್ಯಾನ್ ಮಾಡಿದ್ರು. ಬರೀ ಫೋಟೋ ಶೂಟ್ಗೆ ಅವರು ಈ ಕಡೆ ಬನ್ನಿ, ಫೋಟೋ ಶೂಟ್ಗೆ ಕ್ರೈನ್ ತರಿಸಿ ಜಿಪ್ ಹಾಕ್ಬಿಟ್ಟು ಮಳೆ ಬರ್ಸೋರಂದ್ರೆ ಇನ್ನು ಫಿಲ್ಮ್ ಶೂಟ್ ಏನೇನು ಮಾಡಲ್ಲ, ಯೋಚನೆ ಮಾಡಿ, ಮಿಸ್ ಮಾಡಿಬಿಡಿ, ತಲೆ ಯೋಚನೆ ಮಾಡಿ. ಗಂಗೆನೇ ಭೂಮಿಗೆ ಕರ್ಸ್ಕೊಬಂದು ಪಕ್ಕದಲ್ಲಿ ಒಂದು ಮನೆ 30-40 ಮನೆನ ಲೀಸ್ಗೆ ಹಾಕ್ಬಿಟ್ಟು ಬಾಡಿಗೆಗೆ ಇಟ್ಬಿಟ್ಟು ಗಂಗೆ ಬೇಕು ಅಂದಾಗೆಲ್ಲ ಕರ್ಸ್ಕೊತಾರೆ. ಸೊ ಅನುಷಾಗೆ ನಿಮ್ಮ ಸಹಕಾರ ಹಿಂಗೆ ಇರಲಿ. ಒಳ್ಳೆ ಹುಡುಗಿ, ಪ್ರತಿಭಾವಂತೆ, ನನ್ನ ಸ್ನೇಹಿತೆ, ಯಾವಾಗಲೂ ಗೆಲ್ಲಿ. ಈಗ ಒಂದು ಒಳ್ಳೆ ಸಿನಿಮಾ ನ್ಯೂಸ್ ಸಮೇತ ನಾನು ಹೇಳೋದಲ್ಲ, ನೀವೇ ಹೇಳ್ಬೇಕದು, ಈ ಪ್ರೊಡಕ್ಷನ್ ಹೇಳ್ಬೇಕದು, ಗುಡ್ ನ್ಯೂಸ್ ಸಮೇತ ಬರ್ತಾರೆ. ಒಳ್ಳೇದಾಗಲಿ, ನಿಮ್ಮ ಸಹಕಾರ ಇರಲಿ. ನೀನು ಮಾತ್ರ ಆದಷ್ಟು ಬೇಗ 2 ತಿಂಗಳು ಹಿಂಗೆ ಗಡ್ಡ ಬಿಟ್ಟರೆ KGF Part 3 ವಿಲನ್ನು. ಇದು ತಲೆಲಿಟ್ಟು 3 ತಿಂಗಳು ಗಡ್ಡ ಬಿಟ್ಟರೆ KGF ಅಲ್ಲಿ ಮೇನ್ ರೋಲು. ಲೈಫ್ ಟೈಮ್ ಹಂಗೆ ಗಡ್ಡ ಬಿಟ್ಟರೆ ಪ್ರಶಾಂತ್ ಪಕ್ಕದಲ್ಲೇ ನಿಲ್ಲಿಸ್ಕೊತಾರೆ. ಇದು ತಲೆಲಿ. ಥ್ಯಾಂಕ್ ಯು. ಬೆಳಗ್ಗೆ ಫೋನ್ ಮಾಡೋದು ಶೂಟಲ್ಲಿದ್ದೀವಿ ಅಂತಂದರೆ ಫ್ರೀ ಇದ್ರು ಅನ್ಸುತ್ತೆ, ಶೂಟಿಂಗ್ ಸ್ಪಾಟ್ಗೆ ಬಂದಿದ್ದಾರೆ. ನಮ್ಮದು ಕೊಕೈನ್ ಶೂಟ್ ಮುಗಿತು, ಇನ್ನೊಂದು 3 ಡೇಸ್ ಇದೆ ಕ್ಲೈಮ್ಯಾಕ್ಸ್. ಮನೆಲ್ಲ ಫೈಟ್ ಮಾಡಿ ರೆಸ್ಟ್ ಬೇಕಲ್ಲಪ್ಪ. ನಾವು 1 ದಿನ ಕೆಲಸ ಮಾಡಿದ್ರೆ 3 ದಿನ ಮರಿತೀವಿ ನಾನು. ಪಾಪ ಕೋಪ ಮಾಡ್ಕೊತಿರ್ತಾರೆ, ಎಷ್ಟು ಟೈಮ್ ವೇಸ್ಟ್ ಮಾಡ್ತಾ ಇದ್ದೀರಲ್ಲ. ಬಾಯಿ ಜೀವನದಲ್ಲಿ ಸೆಟ್ ದೋಸೆ ತಿನ್ನೋದು ತುಂಬ ಸೆಟ್ ಆಗ್ತದೆ, ಕಷ್ಟ ಮಾಡೋದು. ಮಾಡ್ತಾರೋ ಒಳ್ಳೇದಾಗಲಿ, ಸಪೋರ್ಟ್ ಮಾಡಿ. ಯಾರು ಬಂದಿದ್ದಾರೆ ನೋಡಿ, ನೋಡಿ ಯಾರು ಬಂದಿದ್ದಾರೆ. ಬನ್ನಿ ತಿನ್ರಿ. ನಾನು ಏನಕ್ಕೆ ಕೊಡ್ತಾ ಇದ್ದೀನಿ ಗೊತ್ತಾ ಅನುಷಾ, ಏನು ಎಲ್ಲ ಜಾಸ್ತಿ ಆಯ್ತು ಅಂತಲ್ಲ, ತಿಂತಾರೆ. ನೋಡಿ ಪ್ರಥಮ ತಿಂತಾ ಇದ್ದು ಒಂದು ಮಾತು ಕೊಡು ಅಂತ ಕೇಳಿಟಿಗೂ ಕೇಳ್ಬೋದ ತನಕ ಬೇಸಿಕ್ ಕೇಳಿದ್ವಲ್ಲ ಅಂತ ಅನ್ಕೊಳ್ಳಿ ಅಂತ ನಾನು ಕೊಟ್ಟೆ. ಇವ್ರಿಗೆ ಎತ್ಕೊಳಕ್ಕೆ ಇಲ್ಲ, ಈಗ ಅಷ್ಟ ಆಗಿದೆ ಅಂತ ಡ್ರಾಮಾಗಾರ ಹೇಳ್ಬೇಕು ನೀವು. ಸುಮ್ಮನೆ ಸುಮ್ಮನೆ ಅಲ್ವಾ? ಬನ್ನಿ ಅಣ್ಣ, ಬನ್ನಿ ಕೆಲಸ. ಇದು 1993 ಬಾರ್ನಂತೆ ಎಲ್ರಿಗೂ ಗೊತ್ತಾಗ್ಲಿ ಅನ್ನೋ ಕಾರಣಕ್ಕೆ ಸ್ವಲ್ಪ 7 ವರ್ಷ ಹಿಂದೆ ಹಾಕಬಿಟ್ಟವ್ರೆ. ಒಂದು ಪೀಸ್ ಎತ್ಕೊಳ್ಳಿ ಅಂತ ಹೇಳಿದ್ರೆ ಎತ್ಕೊಂಡೆ ಬಿಟ್ಟು ಒಂದು ಪೂಸ್ ಇದೆ ತಿನ್ಕೊಳ್ಳಿ. ಆಯ್ತು, ಏನು ಮಾಡ್ತಾರೆ? ತಿನ್ನಿ ಬಾಯ್, ತಿನ್ನಿ ಜಾನಾರೆ, ತಿನ್ನಿ ಜಾನಾರೆ, ತಿನ್ನಿ. ಲೊಕೇಶನ್ಗೆ ಯಾರು ಬಂದಿದ್ದೀವಿ, ಯಾರೆಲ್ಲ ಬಂದಿದ್ದೀವಿ. ಊಟನ ಸ್ಯಾಂಡ್ವಿಚ್ ತಿಂತಾ ಇದ್ದಾರೆ. ನಾನು ಇವಾಗ ಗೊತ್ತಾಗ್ತದೆ. ನಿಜವಾದ ಮದುವೆಗೆ ಇಲ್ಲೇ ಪ್ರಾಕ್ಟೀಸ್ ಮಾಡಿಸ್ತಾರೆ. ಅವ್ರಿಗೆ ಮದುವೆನೇ ಬೇಡ ಅಂದ್ಬಿಡ್ಬೇಕು, ನೀವು ಆಡ ಆಡ್ಕೊಂಡು. ಸರಳ ಮದುವೆ ಸಾಕು ಅಂದ್ಬಿಡ್ತಾರೆ ಹಿಂಗೆ ಆಡ್ಕೊಂಡಿದ್ರೆ. ಶಕುಂತಲದ ಉಂಗುರ ಬಿಚ್ಚೋಗಿ ಅನುಷಾ ಗಂಡನ ದುಷ್ಯಂತನೇ ಮರ್ತ್ಬಿಟ್ಲು. ಈಗ ನಿಮ್ ಮೂಗ್ಬಟ್ಟು ಇನ್ಯಾರು ಮರ್ತು ಬಿಡ್ತಾರ. ಮೂಗ್ಬಟ್ಟು ಕೊಟ್ರು, ಇದು ಅನುಷಾ ಇದು ನನಗೆ ಕೊಟ್ರಿ, ಸಂತೋಷ. ಇದನ್ನ ನಿಮ್ ಹುಡುಗನ್ ಕೊಡಿ, ಲವ್ ಆಯ್ತದೆ. ನಿಮ್ ಗಂಡನ್ ಕೊಡಿ, ಮಕ್ಕಳಾಯ್ತದೆ. ನನಗ್ ಕೊಟ್ರಿ ಏನಾಯ್ತದೆ ಅಂತ ಸದ್ಯಕ್ಕೆ ಏನೂ ಆಗಲ್ಲ. ಅಲ್ಲ, ನೀವು ನನಗ್ ಕೊಟ್ರಲ್ಲ, ಅದಕ್ಕೆ ಕೇಳಿದ್ ನಾನು ಬಂದಿದ್ದಕ್ಕೆ ಒಂದು ಗ್ರಾಟಿಟ್ಯೂಡ್ಗೆ ಹೂವ ಕೊಟ್ಟಿದ್ದೀನಿ. ಹೌದಾ? ನನಗೆ ಯಾರು ಹುಡುಗ ಇಲ್ಲ, ಹುಡುಗ ಇದ್ರೆ ನಿಮ್ಗೆ ಹೂವ ಕೊಡಕ್ಕೆ ಹೇಳ್ಬಿಡ್ತಿದ್ದ. ಇಷ್ಟೊತ್ತರೆಗೂ ನಿಮ್ಮ ಹತ್ರ ಮಾತಾಡಕ್ಕೆ ಹೇಳ್ಬಿಡ್ತಾ ಇದ್ದ. ಸರಿ, ಆಯ್ತು, ಒಳ್ಳೇದಾಗ್ಲಿ. ಹಂಗಾರೆ ಹುಡುಗ ಸಿಗದೆ ಬೇಡ ಅವ್ರಿಗೆ. ಸೊ ಅನುಷಾ ಹುಡುಗ ಇದೆ, ಜಸ್ಟ್ ಇಮ್ಯಾಜಿನ್, ನೀವು ಇಲ್ಲಿ ಸಟ್ಟಿಗೆ ಬಂದ್ರೆ ಏನೇನೆಲ್ಲ ಆಗ್ತಾ ಇತ್ತು. ಅನುಷಾ ಫೋಟೋ ಶೂಟ್ ಮಾಡುವಾಗ ಉದುರಿದ್ದೇನು? ಮೂಗ್ಬಟ್ಟು. ಅಲ್ಲಮ್ಮ, ಮೂಗ್ಬಟ್ಟಿಗೆ ಉದುರುತ್ತಲ್ಲ ನೋಡಿ, ಹಿಂಗೆ ಉದುರಾಯ್ತು 3 ಸಲ. ಅದಕ್ಕೆ ಶಕುಂತಲೆ ಬೆರಳಲ್ಲಿ ಉಂಗುರ ಬೀಳಿಸ್ಕೊಂಡಿದ್ದಕ್ಕೆ ದುಷ್ಯಂತನೇ ಮರ್ತ್ಬಿಟ್ರು. ಅದಕ್ಕೆ ಮೂಗ್ಬಟ್ಟಿ ಬೀಳಿಸ್ಕೊಂಡು ಇನ್ಯಾರ ಮರ್ತ್ಬಿಡ್ತಾರ ಅಂತ ಹೇಳಿದ್ದು. ಏನೂ ಆಗದಿರಲಿ, ಒಳ್ಳೇದಾಗ್ಲಿ. ಇದೇ ಹೂನ ಮಡಿಕೊಳ್ಳಿ, ಒಳ್ಳೇದಾಗ್ಲಿ. ವಿಶ್ವ ಆದ್ರೆ ಎದ್ದು ನಿಂತ್ಕತ್ತೆ ಅದರಲ್ಲಿ. ಆಯ್ತು, ಮತ್ತೆ ಯಾರು ನಿಮಿಷ ವಿ ಮನೋರು ಮತ್ತೆ ಇಂದ್ರಜಿತ್ ಲಂಕೇಶ್ಗೆ ನೀವು ಹೇರ್ ಸ್ಟೈಲ್ ಮಾಡಿಸ್ಬೇಕಲ್ಲ. ಮಾಡಿ ಹೇರ್ ಸ್ಟೈಲ್ ಇಷ್ಟಲ್ಲ. ವಿ ಮನೋರು ಇಂದ್ರಜಿತ್ ಲಂಕೇಶ್ಗೆ ಬನ್ನಿ. ಇಂದ್ರಜಿತ್ ಲಂಕೇಶ್ ಸರ್ ನಂಗೆ ಸೆಂಚುರಿ ವಿಡಿಯೋ ನೋಡಿ, ಸಚಿನ್ ಗಂಗೂಲಿ ಫೋಟೋ ಹಿಡಿದಿರೋದು ಅವರು ಅಂತ ಹೇಳ್ತೀನಿ ಅಂತ ಹೇಳಿ ಸರಿ. ಅವ್ರು ನಿಂತ್ಕೊಂಡು ನಾನು ಹೆಂಗ್
ಒಂದ್ಸಲ ನಿಮ್ಗೆ ಹುಡುಗ ಸಿಗ್ತಾ ಇಲ್ವಾ, ಒಂದ್ಸಲ ಇವ್ರ ಹತ್ರ ಮೇಕಪ್ ಮಾಡಿಸ್ಕೊಳ್ಳಿ, ಒಂದ್ಸಲ ಇವ್ರ ಹತ್ರ ಮೇಕಪ್ ಮಾಡಿಸ್ಕೊಳ್ಳಿ. ಲೈಫ್ ಟೈಮ್ ಅಲ್ಲಿ ಅವ ಹುಡುಗ ಫ್ರೀಯಾಗಿ ಮದುವೆ ಮಾಡ್ಕೊಂಡು ಅವನೇ ಡೌರಿ ಕೊಟ್ಟೋಗ್ತಾನೆ. ಹಂಗೆಲ್ಲ ಹೇಳ್ಬೇಕು. ನಾನು ನೋಡ್ಬಿಟ್ಟು ಒಂದು ಸಲ ನನಗೆ ಮೇಕಪ್ ನನಗಿಂತ ಬೆಸ್ಟ್ ರಿವ್ಯೂ ಪ್ರಥಮ್ ಅವರೇ ಕೊಟ್ಟಿದ್ದಾರೆ. ಇದನ್ನೇ ಹಾಕೊಳ್ಳಿ, ತುಂಬಾ ಚೆನ್ನಾಗಿ ರೀಚ್ ಆಗುತ್ತೆ ನಿಮ್ಮ ಪೇಜ್ ಅಲ್ಲಿ. ಸಿಂಪಲ್ ನೋಡಿ, ಇಷ್ಟೇ ವಿಷಯ. ಅನುಷಾ ಹೇಳಕ್ಕೆ ಹೊರಟಿರೋದೇನಪ್ಪ ಅಂತ ಹೇಳಿದ್ರೆ, ಒಂದು ಸಲ ಇವ್ರ ಹತ್ರ ಮೇಕಪ್ ಮಾಡಿಸ್ಕೊಳ್ಳಿ, ಲೈಫಲ್ಲಿ ಮುಖನೇ ತೊಳೆಯಲ್ಲ. ಆ ರೇಂಜ್ ಇರುತ್ತೆ ಲೈಫ್ ಟೈಮ್. ಈಗ ಕೆಲವು ಪೇಂಟ್ಸ್ ಎಲ್ಲ ಹಿಂಗೆ ಮನೆ ಗೋಡೆ ಗ್ಯಾರಂಟಿನೋ ಹಂಗೆ ಮೇಕಪ್ ಗ್ಯಾರಂಟಿ ಇರೋದು. ಸೊ ಎರಡನೇದು, ಇವ್ರ ಹತ್ರ ಯಾವುದೇ ಹುಡುಗ ಸಿಗ್ತಾ ಇಲ್ಲ ಅಂತ ವರಿ ಮಾಡ್ತಾ ಇದ್ರ, ಡೌರಿ ಕೇಳ್ತಾ ಇದಾರೆ ಅಂತ ನೊಂದ್ಕೊತಾ ಇದ್ರ, ತಲೆ ಕೆಡ್ಸ್ಕೊಬಿಡಿ. ಅನ್ವಿತಾ ಅವ್ರ ಹತ್ರ ಮೇಕಪ್ ಮಾಡಿಸ್ಕೊಳ್ಳಿ. ಮೇಕಪ್ ಮಾಡಿಸ್ಕೊಂಡು ಹೋಯ್ತಿದ್ದಂಗೆ ಹುಡುಗ ಓಡ್ ಬಂದು ಅವ್ರ ಅಪ್ಪ ಅವ್ನ ಕೈ ಕಾಲು ಒಪ್ಸಿ, ಹುಡುಗಿ ಅಪ್ಪ ಅವ್ನ ಕಾಲಿಗೆ ಬಿದ್ದು ಎಣ್ಣೆ ಕೊಟ್ಟು ಅವ್ರು ಕೊಟ್ಟು ಟೈಮಲ್ಲಿ ಮದುವೆ ಮಾಡ್ಕೊಂಡು ಡೌರಿ ಕೇಳಿದ, ಅವನೇ ಕೈಯಿಂದ 10 ಲಕ್ಷ ಡೌರಿ ಎಕ್ಸ್ಟ್ರಾ ಕೊಟ್ಬಿಟ್ಟು ನಿಮ್ ತಾಳಿ ಕಟ್ಟಿ ಲೈಫ್ ಟೈಮ್ ಚೆನ್ನಾಗಿ ನೋಡ್ಕೊತಾನೆ. ದಟ್ ಈಸ್ ಅನ್ವಿತಾ ಅವರ ಮೇಕಪ್. ಸೊ ಮಿಸ್ ಮಾಡದೆ ಮಾಡಿ. ನಿಮ್ದು ಆಮೇಲೆ ಸೇರಿಸ್ಬೇಕಾ ನಿಮ್ಗೆ? ಲಾಸ್ಟ್ ಅಲ್ಲಿ ಇವ್ರು ಎಕ್ಸ್ಟ್ರಾ ದುಡ್ಡಕ್ಕೆ ಕೇಳ್ತಾರೆ ಇವರು. ಇರ್ಲಿ, ಕಟ್ ಮಾಡ್ಕೊಂಡ್ಬಿಟ್ಟು. ಸೊ ಇವ್ರದ್ದು ಈಗ ಇದಿಷ್ಟೆಲ್ಲ ಆಗಿರೋದ್ರಿಂದ, ಸೊ ಹೇಳಿದ್ನಲ್ಲ, ಸೊ ಮಿಸ್ ಮಾಡದೆ ಹೇಳಿದ್ನಲ್ಲ, ಇವ್ರ ಹತ್ರ ಮೇಕಪ್ ಮಾಡಿಸ್ಕೊಳ್ಳಿ. ಲೈಫ್ ಟೈಮ್ ಮುಖಾನೇ ತೊಳಿಬಾರ್ದು ಅಂತ ಅನ್ಸುತ್ತೆ. ಕೆಲವು ನಿಮ್ಗೆ ನೆನಪಿದೆಯಾ, ಚಿಕ್ಕ ವಯಸ್ಸೆಲ್ಲ ನಾವು 10-20 ವರ್ಷದಿಂದ ನೋಡ್ತೀವಿ. ನಂಗೆ ಒಂದ್ಸಲ ನಮ್ಮ ಫೇವ್ರೇಟ್ ಹೀರೋ ಅಥವಾ ಹೀರೋನ್ಗೆ ಹ್ಯಾಂಡ್ ಶೇಕ್ ಮಾಡಿದಾಗ ನನ್ನ ಕೈನೇ ವಾಶ್ ಮಾಡಿಲ್ಲ ಅಂತ ಕೇಳಿದಿರಲ್ಲ, ಹಂಗೆ ಇವ್ರ ಹತ್ರ ಮೇಕಪ್ ಮಾಡಿಸ್ತಾ ನಿಮ್ಮ ಮುಖಾನೇ ತೊಳೆಯಲ್ಲ. ಆ ರೇಂಜ್ಗೆ ಹಂಗಿರುತ್ತೆ. ಲೈಫ್ ಟೈಮ್ ಗಂಟ್ಕೊಂಡಿರುತ್ತೆ. ಒಳ್ಳೇದಾಗಿ ಒನ್ಸ್ ಅಗೇನ್ ಆಲ್ ದ ಬೆಸ್ಟ್. ಅನ್ವಿತ್ ಅವರೇ, ಚೆನ್ನಾಗಿ ಮಾಡಿದ್ದೀರಾ. ನನಗಲ್ಲ ಅವ್ರಿಗೆ, ನನಗೆ ಮಾಡಿದ್ರೆ ಇನ್ನೂ ಸಖತ್ತಾಗಿ ಹೇಳ್ಬಿಡೋನು. ಸೊ ಒಳ್ಳೇದಾಗಲಿ, ಥ್ಯಾಂಕ್ ಯು. ನನಗೆ ಇಷ್ಟೊಂದು ಹೇಳಿದ್ದಾರೆ, ಅವ್ರಿಗೆ ಏನಾದ್ರು ನೀವು ಮೇಕಪ್ ಮಾಡಿದ್ರೆ ಇನ್ನೆಷ್ಟು ಹೇಳ್ತಾರೆ. ಜಸ್ಟ್ ಇಮ್ಯಾಜಿನ್. ಅರ್ಥ ಮಾಡ್ಕೊಳ್ಳಿ. ಒನ್ಸ್ ಅಗೇನ್ ಆಲ್ ದ ಬೆಸ್ಟ್. ಪ್ರಥಮ್ ಸರ್ ಅವ್ರ ಪ್ರಾಜೆಕ್ಟ್ಗೂ ವರ್ಕ್ ಮಾಡೋಣ. ಖಂಡಿತ ಮಾಡ್ತೀನಿ. ಅದ್ರ ಪೇಮೆಂಟ್ ಕಡಿಮೆ ತಗೊಳ್ಳಿ. ನೀವು ಕೇಳ್ದಂಗೆ ಇಲ್ಲೆಲ್ಲ ಇಲ್ಲಿ ಇಟ್ಕೊಂಡು ಸೆಟ್ಟೆ ಇಷ್ಟು ಹಾಕ್ಬಿಡಿದ್ರೆ ಅಂದ್ಬಿಟ್ಟು ಕೋಟಿ ಲೆಕ್ಕ ಹಾಕೊಂಡು ಬಂದ್ಬಿಡ್ಬಾರ್ದು. ಅದ್ರಲ್ಲಿ 0 ಕಟ್ ಮಾಡ್ಕೊಂಡು ನಮ್ಮ ಹತ್ರ ಬರಬೇಕು ಅಂತ ಈ ಮೂಲಕ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ನಾನು ಫಸ್ಟ್ ಮಾಡಿದಕ್ಕೆ ಅನುಷ ಹಿಂಗೆ ಆಗಿರೋದು. ಬನ್ನಿ, 11 ಗಂಟೆ ಮನೆ ಕಳಿಸ್ತೀನಿ, 4:30 ಮಾಡಿದ್ದೀರಾ. ಕೆಲಸ ಇತ್ತು, ದೇವಸ್ಥಾನ, ನಾನು ಬಗ್ಗೆ ದೇವಸ್ಥಾನ ಜೊತೆ ಪುನೀನು ಬಂದಿದ್ದಾನೆ. ಎಷ್ಟೊಂದು ಜನ ಹುಡುಗಿರಿಗೆ ಫೇವ್ರೆಟ್ ನಮ್ ಚಾಕ್ಲೇಟ್ ಬಾಯ್. ನಿಜ ನಿಜ, ನಾನೇ ಸಾಕ್ಷಿ ಅದಕ್ಕೆ. ಓಕೆ, ಅನ್ನೋರೇ ಶೂಟ್ ಎಲ್ಲ ಮುಗೀತಾ? ಶೂಟ್ ಮುಗೀತು. ಮೇಕಪ್ ತೆಗಿಬೇಕು, ಹೇರ್ ಎಲ್ಲ ರಿಮೂವ್ ಮಾಡಿದ್ದಾಯ್ತು. ಫೈನಲಿ ಶೂಟ್ ತುಂಬಾ ಚೆನ್ನಾಗಾಯ್ತು. ಓಕೆ, ನೀವು ಅನ್ಕೊಂಡಿದ್ದಾರ ಆಯ್ತಾ ಶೂಟ್ ಎಲ್ಲ? ಅನ್ಕೊಂಡಿದ್ದಾರ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ವಿಡಿಯೋ ಮತ್ತೆ ಫೋಟೋಸ್ ಬಂದಾಗ ಗೊತ್ತಾಗುತ್ತೆ ಹೇಗೆ. ಓಕೆ, ಪಕ್ಕಾ ಬ್ರೈಡ್, ಒಂದು ರಾಯಲ್ ಬ್ರೈಡ್ ಥರ ಕಾಣಿಸ್ತಾ ಇದ್ರಿ. ಬಟ್ ತುಂಬ ಬೇಜಾರು ಮಾಡ್ಕೊಂಡ್ರಿ, ಹುಡುಗ ಇಲ್ಲ ನನಗೆ, ಬೇಗ ಹುಡುಗ ಹುಡುಕಿ ಅಂತ ಹೇಳ್ತಾ ಇದ್ರಿ. ಸೊ ನಿಜ ಹೇಳಿ, ಎಷ್ಟು ಜನ ಪ್ರಪೋಸ್ ಮಾಡ್ತಾರೆ ಆ್ಯಂಡ್ ಯಾವ ಥರ ಹುಡುಗನ್ನ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ಅಂತ? ಪ್ರಪೋಸ್ ಯಾರಾದ್ರೂ ಮಾಡಿದ್ರೆ ಹುಡುಗ ಇಲ್ಲ ಅಂತ ಕೇಳ್ತಿದ್ದೆ ನಾನು. ನಂಬಲ್ಲ. ಹೌದು, ಜನ ಪ್ರಪೋಸಲ್, ಎಷ್ಟು ಪ್ರಪೋಸಲ್ ಬಂದಿದೆ, ಎಷ್ಟು ಜನ ಪ್ರಪೋಸ್ ಮಾಡಿದ್ದಾರೆ. ಅಂಡ್ ಫ್ಯಾಮಿಲಿಲಿ ಕೇಳ್ಕೊಂಡ್ ಬರೋದಂತೂ ಅಫ್ಕೋರ್ಸ್ ಇದ್ದೇ ಇರುತ್ತೆ. ಎಸ್, ನೀವು ಹುಡುಗಿ ಮದುವೆ ಮಾಡ್ಕೊಡಿ ಅಂತ ಎಷ್ಟು ಜನ ಬಂದಿರ್ತಾರೆ. ಎಸ್, ಪ್ರಪೋಸ್ ಮಾಡಿರೋ ಸಂಖ್ಯೆ ತುಂಬಾನೇ ಇದೆ. ನಿಮ್ಗೆಲ್ಲ ಕೇಳಿದ್ರೆ ಪಾಪ ಅವ್ರ ಹುಡುಗರು ಬೇಜಾರು ಮಾಡ್ಕೊಂಡ್ಬಿಡ್ತಾರೆ. ಬಟ್ ಎನಿವೇಸ್, ತುಂಬಾ ಜನ ಪ್ರಪೋಸ್ ಮಾಡ್ತಾರೆ, ತುಂಬಾ ಜನ ಇಷ್ಟಪಡ್ತಾರೆ. ಇಟ್ಸ್ ನಾಟ್ ದಟ್ ಯಾರು ಇಷ್ಟಪಡಲ್ಲ, ಯಾರು ಸಿಕ್ಕಿಲ್ಲ ಅಂತ. ಇಷ್ಟಪಡೋರು ತುಂಬಾ ಜನ ಇದ್ದಾರೆ. ಆ್ಯಂಡ್ ಫ್ಯಾಮಿಲಿಯಲ್ಲೂ ಅಷ್ಟೇ ತುಂಬಾ ಸೆಟಲ್ಡ್ ಆಗಿರುವಂಥ ಫ್ಯಾಮಿಲಿ ಇರ್ಬೋದು. ಆ್ಯಂಡ್ ಮೋರ್ ಓವರ್ ಫಾರಿನ್ ಸೆಟಲ್ಡ್ ಜಾಸ್ತಿ ಇರುವಂಥವ್ರು. ಮದುವೆ ಮಾಡ್ಕೊಡಿ, ನಾವು ಅಬ್ರಾಡ್ ಕರ್ಕೊಂಡು ಹೋಗ್ತೀವಿ, ಜರ್ಮನ್, US, ಕ್ಯಾಲಿಫೋರ್ನಿಯಾ, ಈ ಕಡೆ ಎಲ್ಲ ಕಡೆನೂ ಮನೇಲಿ ಕೇಳಿದ್ದಾರೆ. ನಮ್ಮ ಡ್ಯಾಡಿಗೆ ಇರ್ಬೋದು ಅಥವಾ ನಮ್ಮ ಮಾಮ ಚಿಕ್ಕಪ್ಪಂದಿರಿಗೆಲ್ಲ, ನಿಮ್ಮ ಮಗಳು ಕೊಡ್ತೀರಾ, ಮದುವೆ ಮಾಡ್ಕೊಡ್ತೀರಾ ಅಂತ ಅನ್ನೋದು. ಬಟ್ ನನಗೆ ಸಿನಿಮಾ ಅನ್ನೋದು ಒಂದು ಕಾಣದೇ ಇರೋ ಒಂದು ಕನಸು. ಅಕಸ್ಮಾತಾಗಿ ಒಂದು ಪ್ರೊಫೆಷನ್ಗೆ ಕಾಲಿಟ್ಬಿಟ್ಟಿದ್ದೀನಿ. ಸೊ ಈ ಒಂದು ಸಮುದ್ರದಲ್ಲಿ ಕಾಲಿಟ್ಮೇಲೆ ಅದನ್ನ ಈಚ್ಕೊಂಡು ದಡ ಸೇರಲೇಬೇಕು ಅನ್ನೋ ಒಂದು ಹಠದಲ್ಲಿ ನಾವು ಎವ್ರಿಡೇ ಬದುಕ್ತಾ ಇರೋ ಕಾರಣ ಇವಾಗ ಸದ್ಯಕ್ಕೆ ಮದುವೆ ಮಾಡಿಕೊಂಡು ಬೇರೆ ಯಾವುದೋ ಒಂದು ದೇಶಕ್ಕೆ ಹೋಗಿ ಸೆಟ್ಲ್ ಆಗುವಂಥದ್ದು ಇರ್ಬೋದು, ಅಥವಾ ಮದುವೆ ಮಾಡಿಕೊಂಡು ಜಸ್ಟ್ ಮನೇಲಿರುವಂಥದ್ದು, ಅದು ಸ್ವಲ್ಪ ಕಷ್ಟ ಆಗುತ್ತೆ. ನನಗೆ ನನ್ನ ಒಂದು ಪ್ರೊಫೆಷನ್ನ ಪ್ರೀತಿಸುವಂಥ ಹುಡುಗ, ನನ್ನನ್ನು ನಾನಾಗಿ ನಾನು ಹೆಂಗಿರ್ತೀನಿ ಅದನ್ನು ಇಷ್ಟಪಡುವಂಥ ಹುಡುಗ ಸಿಕ್ಕಲ್ಲ ನನಗೆ ತುಂಬ ಇಷ್ಟ. ಆಲ್ಮೋಸ್ಟ್ ಅದು ತಪ್ಪು ಅಲ್ಲ, ಬಿಕಾಸ್ ಹುಡುಗರು ಅವ್ರ ಹುಡುಗಿನ ಇನ್ನೊಬ್ರು ನೋಡಬಾರ್ದು, ಒಂದು ಪ್ರೊಟೆಕ್ಟಿವ್ ಆಗಿ ಇರಬೇಕು ಮನೇಲಿ ಅಂತ ಆಸೆ ಪಡ್ತಾರೆ. ಅದು ನಿಜವಾಗ್ಲೂ ತಪ್ಪಲ್ಲ. ಸೊ ಅದು ತಪ್ಪಲ್ಲ. ಆಬ್ವಿಯಸ್ಲಿ ಅವ್ರ ಹೆಂಡತಿ ಅವ್ರಿಗೆ ಮಾತ್ರ ಸ್ವಂತ, ಅವ್ರು ಇನ್ನೊಬ್ರು ಜೊತೆ ಲೈಕ್ ಅರೆ ಈಗ ನಮ್ಮ ಸಿನಿಮಾ ಅಂತ ಬಂದಾಗ ಎಲ್ರಿಗೂ ಇಷ್ಟ ಆಗಲ್ಲ. ಅದು ನಾನು ತಪ್ಪು ಅಂತ ನಿಜವಾಗ್ಲೂ ಹೇಳಲ್ಲ. ಬಟ್ ಅಕ್ಕಂಗೂ ಗೊತ್ತಲ್ಲ, ಅಕ್ಕ ಎಷ್ಟು ಜನ ಪ್ರಪೋಸ್ ಮಾಡಿದ್ದಾರೆ ನನಗೆ. ಅಕ್ಕಂಗೂ ತುಂಬಾ ಜನ ಪ್ರಪೋಸ್ ಮಾಡಿದ್ದಾರೆ. ಓಕೆ, ಅವರೇ ನಿಜ ಹೇಳ್ತಾರೆ ಬಿಡಿ, ಅವರೇ ಹೇಳ್ತಾರೆ, ನೀವೇ ಹೇಳಿ. ಅಕ್ಕನ ಹೇಳ್ತಾರೆ ಸುಮ್ಮನೆ ಮದುವೆ ಮಾಡ್ಕೊಳ್ತೀನಿ ಅಂತ. ಬಟ್ ಎಸ್, 2 ವರ್ಷ ನನ್ನ ಪ್ರಯತ್ನ ನಾನು ಪಡ್ತೀನಿ ಇಂಡಸ್ಟ್ರಿನಲ್ಲಿ. ಏನು ಮಾಡೋಕ್ಕಾಗುತ್ತೆ, ನಿಮ್ಮೆಲ್ಲರೂ ಪ್ರೀತಿ ದಯವಿಟ್ಟು ನನ್ನ ಮೇಲೆ ಇರಬೇಕು.
ಸೊ ನಿಮ್ಮ ಪ್ರೀತಿ ಆಶೀರ್ವಾದ ಇದ್ದಾಗ ನಾನು ಒಳ್ಳೊಳ್ಳೆ ಸಿನಿಮಾಗಳು ಮಾಡಕ್ ಸಾಧ್ಯ ಅಂಡ್ ಅದಕ್ಕೆ ಸಪೋರ್ಟಿವ್ ಆಗಿರುವಂತ ಹುಡುಗ ಸಿಕ್ಕರೆ ಡೆಫಿನೆಟ್ಲಿ ಮದುವೆ ಆಗ್ತೀನಿ ಅಂಡ್ ನಾನು ಹುಡುಗ ಯಾರು ಅಂತ ನಿಮ್ಮೆಲ್ಲರಿಗೂ ತೋರಿಸ್ತೀನಿ. ಇವಾಗ ಸದ್ಯಕ್ಕೆ ಯಾರು ಇಲ್ಲ. ಇಲ್ವಾ? ಎಷ್ಟು ಬಂಗಾರ ಅಂತ ಹೆಂಡ್ತಿರಲ್ಲ ಪ್ರಥಮ್ಯ. ಅಷ್ಟು ಧೈರ್ಯ ಅವರ ಒಂದು ಕಪಲ್ ತುಂಬಾ ಚೆನ್ನಾಗಿದೆ. ಅವ್ರ ಹೆಂಡತಿ ಅವ್ರು ತುಂಬಾ ಇಷ್ಟಪಡ್ತಾರೆ. ಅವರು ಅಷ್ಟೇ ಕ್ಯಾಮ್ರಾ ಮುಂದೆ ಅಷ್ಟೇ ಹಾಗಾಡೋದು. ಇವಾಗೆಲ್ಲ ತುಂಬಾ ಡೀಸೆಂಟ್ ಆಗಿ ಆಫ್ ದ ಸ್ಕ್ರೀನ್ ಅದೊಂದು ಸತ್ಯ ಎಲ್ರಿಗೂ ಗೊತ್ತಿಲ್ಲ. ಆಫ್ ದ ಸ್ಕ್ರೀನ್ ತುಂಬಾ ಡೀಸೆಂಟ್, ಕ್ಯಾಮ್ರಾ ಬಂದ್ರೆ ಹಂಗ ಆಡ್ತಾರೆ ಅಷ್ಟೇ.